ನಿನ್ನೆ 1% ಬಿದ್ದಿದ್ದಂತಹ ಸಿಲ್ವರ್ ಇವತ್ತು 2.5% ಮೇಲಕ್ಕೆ ಹೋಗಿದೆ. $95.4. ಈಗ ರಾತ್ರಿ 10 ಕಾಲಕ್ಕಾಗಬೇಕಾದ್ರೆ ಸಿಲ್ವರ್ನ ಸ್ಪಾಟ್ ಪ್ರೈಸ್ ಅಗೇನ್ಸ್ಟ್ USD. ಹೀಗಿದ್ದಾಗ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ನಾವು ನೋಡಿದಂತಹ ಸಿಲ್ವರ್ ಬೀಸ್ ಮತ್ತು ಗೋಲ್ಡ್ ಬೀಸ್ನ ಸೆಲ್ ಆಫ್ ಹಿಂದೆ ಇದ್ದಂತಹ ಕಾರಣ 10-12% ಓಪನಿಂಗ್ ಟ್ರೇಡ್ನಲ್ಲಿ ಕೆಳಗೆ ಹೋಗೋದಕ್ಕೆ ಕಾರಣ ಏನು? ನಾಳೆ ಏನಾಗಬಹುದು? ನೀವು ಒಬ್ಬ ಸಿಲ್ವರ್ ಮತ್ತು ಗೋಲ್ಡ್ ಇನ್ವೆಸ್ಟರ್ ಆಗಿದ್ರೆ ಏನು ಮಾಡಬೇಕು? ಇಂತಹ ಸಮಯವನ್ನು ಹ್ಯಾಂಡಲ್ ಮಾಡೋದು ಹೇಗೆ? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊಟ್ಟ ಮೊದಲನೆಯ ಪಾಯಿಂಟ್, ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸಸ್ ಅಮೆರಿಕನ್ ಪ್ರೈಸ್ಗೂ ಭಾರತದಲ್ಲಿ ಇರುವಂತಹ ಇವತ್ತಿನ ಪ್ರೈಸ್ಗೂ ಒಂದು ಪ್ರೈಸ್ ಡಿಫರೆನ್ಸ್ ಕಾಣ್ತಾ ಇತ್ತು. ಇದು ಸಿಲ್ವರ್ ETF-ನಲ್ಲಿ ಅತ್ಯಂತ ನಿಚ್ಚಳವಾಗಿ ಕಾಣ್ತಾ ಇತ್ತು. 10-12% ಪ್ರೀಮಿಯಂನಲ್ಲಿ ನಮ್ಮ ETF-ಗಳು ಟ್ರೇಡ್ ಆಗ್ತಾ ಇದ್ವು. ಕಾರಣ ಏನು ಅಂತ ನೀವು ಕೇಳಿದರೆ, ETF ಅಂತ ಹೇಳುವಂತಹದ್ದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಅಂಡರ್ಲೈಯಿಂಗ್ ಆಸೆಟ್ ಸಿಲ್ವರ್ ಆಗಿದ್ದರೂ ಕೂಡ ಇದು ಸಿಲ್ವರ್ನ ಪ್ರೈಸನ್ನು ಕ್ಲೋಸ್ ಆಗಿ, ಅಂದರೆ ತುಂಬ ಹತ್ತಿರದಿಂದ ಸಿಲ್ವರ್ ಪ್ರೈಸ್ ಮೂಮೆಂಟನ್ನು ಫಾಲೋ ಮಾಡಿದ್ರು, ಇದು ಮತ್ತೆ ಕೆಲಸ ಮಾಡೋದು ಡಿಮಾಂಡ್ ಸಪ್ಲೈ ಅಂತ ಹೇಳುವಂತಹ ಕಾನ್ಸೆಪ್ಟ್ನಲ್ಲಿಯೇ. ನಾನು $300 ಬಂದರೆ ಮಾತ್ರ ನನ್ನ ETF-ಅನ್ನು ಮಾರಾಟ ಮಾಡ್ತೀನಿ ಅಂತ ಕೂತಿರುವ ಒಬ್ಬ ವ್ಯಕ್ತಿ $300ಗಿಂತ ಒಂದು ಕಮ್ಮಿ ರೂಪಾಯಿ ಬಂದರೂ ಮಾರಾಟ ಮಾಡೋದಿಲ್ಲ. ಖರೀದಿ ಮಾಡುವವರಿಗೆ ಆಯಿತು ಬಿಡು ಗುರು, ಸಿಲ್ವರ್ನ ರೇಟ್ 290 ಇದೆ, ಆದರೂ ನಾನು 300ಕ್ಕೆ ಕೊಟ್ಟೇ ಖರೀದಿ ಮಾಡ್ತೀನಿ ಅಂತ ಹೊರಡುವ ಆಲೋಚನೆ. ಹೀಗಿದ್ದಾಗ ರಿಯಲ್ ಪ್ರೈಸ್ ವರ್ಸಸ್ ETF ಪ್ರೈಸ್ನಲ್ಲೊಂದು ವ್ಯತ್ಯಾಸ ಬರುತ್ತೆ. ಅದನ್ನು ನಾವು ಇವತ್ತಿನವರೆಗೆ ನೋಡ್ತಾ ಬಂದಿದ್ವಿ. ಯಾವಾಗ ಸೆಲ್ ಆಫ್ ಬಂತು, 1% ಸಿಲ್ವರ್ ಪ್ರೈಸ್, ಬೆಳ್ಳಿಯ ಪ್ರೈಸ್ 1% ಕುಸಿತವನ್ನು ಕಾಣ್ತು, ಎರಡು ವಿಷಯಗಳು ಆಗ ಟ್ರಿಗರ್ ಆದವು. ಒಂದು, MCXನವರು ಕೊಟ್ಟಿದ್ದಂತಹ ಮಾರ್ಜಿನನ್ನು ಬಳಕೆ ಮಾಡಿಕೊಂಡು ಲೆವರೇಜ್ಡ್ ಪೊಸಿಷನ್ಸ್ ತಗೊಂಡಿದ್ದವರು ಸ್ಕ್ವೇರ್ ಆಫ್ ಮಾಡಬೇಕಾಗಿ ಬಂತು, ಅಥವಾ ಮಾರ್ಜಿನ್ ಕಾಲ್ ಬಂದ ಕಾರಣ ಅದು ಸ್ಕ್ವೇರ್ ಆಫ್ ಆಟೋ ಆಗಿ ಹೋಯಿತು. ಈ ಎರಡೂ ಕಾರಣದಿಂದ ಒಂದೇ ಹೊತ್ತಿನಲ್ಲಿ ತುಂಬ ಸೆಲ್ ಆರ್ಡರ್ಗಳು ಬೆಳಗ್ಗೆ ಬಂದವು. ಇದರ ಜೊತೆಗೆ ಪ್ಯಾನಿಕ್ ಶುರುವಾಯಿತು. ಪ್ಯಾನಿಕ್ ಸೆಲ್ಲಿಂಗನ್ನು ಕೂಡ ಉಳಿದವರು ಮಾಡಿದರು. ನೇರವಾಗಿ ಈಗ ಪೊಸಿಷನ್ ತಗೊಂಡಿರುವವರು, ಒಂದು ವಾರದಲ್ಲಿ ಪೊಸಿಷನ್ ತಗೊಂಡಿರುವವರು ಲಾಸ್ ಆಗ್ತಿದೆ ಅನ್ನುವಂತಹ ಹೆದರಿಕೆಗೆ ಬಿದ್ದವರೆಲ್ಲರೂ ಪ್ಯಾನಿಕ್ನಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದರು. ಇವತ್ತು 2.5% ಮೇಲೆ ಬೆಳ್ಳಿಯ ಪ್ರೈಸ್ ಹೋಗಿದೆ ಅಂತ ಆದಾಗ ನಾಳೆ ಸಿಲ್ವರ್ ETF ನನ್ನ ಪ್ರಕಾರ 8-10% ಮೇಲಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಸೊ ವಾಟ್ ಎವರ್ ಹ್ಯಾಪನ್ಡ್ ಟುಡೇ ವಿಲ್ ಬಿ ರಿಟರ್ನ್ ಆಫ್ ಟುಮಾರೋ. ಆದರೆ ನೀವೊಬ್ಬ ಸಿಲ್ವರ್ ಅಥವಾ ಗೋಲ್ಡ್ ಇನ್ವೆಸ್ಟರ್ ಆಗಿದ್ರೆ, ಈಗ ನಿಮ್ಮ ಬಳಿಯಲ್ಲಿ ಪೊಸಿಷನ್ ಇದೆ ಅಂತ ಹೇಳಿ ಆದರೆ, ಅಥವಾ ಹೊಸ ಪೊಸಿಷನ್ ಅನ್ನು ತಗೊಳ್ಳುವ ಆಲೋಚನೆಯಲ್ಲಿ ನೀವಿದ್ದೀರಿ ಅಂತ ಹೇಳಿ ಆದರೆ, ಇದು ನಿಮಗೊಂದು ಎಚ್ಚರಿಕೆಯ ಗಂಟೆ, ಒಂದು ರಿಯಾಲಿಟಿ ಚೆಕ್ ಅಂತ ಹೇಳ್ತಾರಲ್ಲ, ಆ ರೀತಿಯ ವಿದ್ಯಮಾನ ಇವತ್ತಾಗಿರುವಂತಹದ್ದು. ಒಂದು ಸಣ್ಣ ಹೇಳಿಕೆ, ಗ್ರೀನ್ಲ್ಯಾಂಡ್, ಯುರೋಪ್ ಇವರೆಲ್ಲರ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದಂತಹ ಟ್ರಂಪ್ ಟ್ಯಾರಿಫ್ ಹಾಕಲ್ಲ ಅಂತ ಹೇಳಿದಾಗ, ಅಥವಾ ಭಾರತದ ಜೊತೆಯಲ್ಲೊಂದು ಟ್ರೇಡ್ ಡೀಲ್ ನಾವು ಸೈನ್ ಮಾಡ್ತೀವಿ ಅಂತ ಹೇಳಿದಾಗ, ಯುದ್ಧೋನ್ಮಾದ ಅಷ್ಟಿಲ್ಲ ಅಂತ ಹೇಳಿದಾಗ ರಪ್ ಅಂತ ಪ್ರೈಸಸ್ ಕೆಳಗೆ ಬೀಳುತ್ತೆ. ಮತ್ತೆ ಯುದ್ಧೋನ್ಮಾದ ಶುರುವಾಯಿತು ಅಂತ ಹೇಳಿದರೆ ಮತ್ತೆ ಪ್ರೈಸಸ್ ಮೇಲಕ್ಕೆ ಹೋಗುತ್ತೆ. ಸೊ ಈಗ ನಾವು ಇರುವಂತಹ ಸಮಯ ತುಂಬ ವೊಲಾಟಿಲಿಟಿಯನ್ನು, ತುಂಬ ಪ್ರೈಸ್ ಮೂಮೆಂಟ್ಗಳನ್ನು ಖಂಡಿತ ನಮಗೆ ನೋಡೋದಕ್ಕೆ ಕೊಡುತ್ತೆ. ಹೀಗಿದ್ದಾಗ ವಾಟ್ ಶುಡ್ ಯೋರ್ ಪೊಸಿಷನ್ ಬಿ? ನೀವು ಏನು ಮಾಡಬೇಕು? ಒಂದು, ನಿಮ್ಮ ಹತ್ರ ಆಲ್ರೆಡಿ ಸಿಲ್ವರ್ ಮತ್ತು ಗೋಲ್ಡ್ ಪೊಸಿಷನ್ಸ್ ಇದ್ದಾವೆ ಅಂತ ಹೇಳಿದರೆ ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ನಿಮಗೆ ಕಾಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ 6 ತಿಂಗಳು, 1 ವರ್ಷ ಕಾಯಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಕಾಯೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದರೆ ದೆರ್ ಈಸ್ ನಥಿಂಗ್ ಟು ವರಿ ವಿತ್ ಡೇ ಟು ಡೇ ಪ್ರೈಸ್ ಮೂಮೆಂಟ್ಸ್. ಇನ್ನೊಂದು ತಿಂಗಳಾದಮೇಲೆ, 2 ತಿಂಗಳಾದಮೇಲೆ ಇಲ್ಲಿಂದ ಮೇಲಕ್ಕೆ ಸಿಲ್ವರ್ ಮತ್ತು ಗೋಲ್ಡಿನ ಪ್ರೈಸ್ ಹೋಗುವ ಸಾಧ್ಯತೆ ಇದೆ. ಬಟ್ 1 ತಿಂಗಳ ಒಳಗೆ, 15 ದಿನದೊಳಗೆ ಪ್ಯಾನಿಕ್ಕಿಗೆ ಬೀಳುವವರು ನೀವು ಅಂತ ಹೇಳಿ ಆದರೆ ಪ್ರೊಬಾಬ್ಲಿ ನಾಳೆ ನಿಮಗೊಂದು ಎಕ್ಸಿಟ್ ಅಪಾರ್ಚುನಿಟಿಯನ್ನು ಸಿಲ್ವರ್ ಮತ್ತು ಗೋಲ್ಡ್ ಕೊಡುತ್ತೆ. ಹೊಸ ಪೊಸಿಷನ್ಸ್ ನೀವು ತಗೊಳ್ಳುವವರು ಅಂತ ಹೇಳಿದರೆ ನಾನು ಹೇಳಿದ್ದನ್ನು SIP ರೀತಿಯಲ್ಲಿ ಚಾಚು ತಪ್ಪದೆ ಇದನ್ನು
ಖರೀದಿ ಮಾಡುವ ಆಲೋಚನೆಯನ್ನು ಮಾಡಿ. ಒಂದೇ ಸರ್ತಿ ಇರೋದೆಲ್ಲವನ್ನು ಅಲ್ಲಿಗೆ ಹಾಕ್ತೀನಿ ಅಂತ ಹೊರಟ್ರೆ ಒಂದೇ ದಿನ 10%, 15% ಡ್ರಾಪ್ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಚಂಕ್ಸಲ್ಲಿ ನೀವು ಖರೀದಿ ಮಾಡಿದ್ರಿ ಅಂದರೆ, ಇವತ್ತು ನಾನು ಏನು ಮಾಡಿದೆ, 9%, 10% ಕೆಳಗಿದ್ದಾಗ ಒಂದು ಬೈ ಆರ್ಡರ್ ಹಾಕಿದ್ದೆ, ಅಲ್ಲಿ ನನಗೆ ಸಿಗಲಿಲ್ಲ. ಮತ್ತೆ ಸ್ವಲ್ಪ ಮೇಲೆ ಬಂದಾಗ 287ರಲ್ಲಿ ಅಂತ ಕಾಣುತ್ತೆ ಸಿಲ್ವರ್ ETF ಖರೀದಿ ನನಗಾಯಿತು. ನಾಳೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಇಫ್ ಪ್ರೈಸ್ ಫಾಲ್ಸ್ ಡೌನ್ ಐ ಹ್ಯಾವ್ ಮೈ ಮಾರ್ಜಿನ್ ಫಾರ್ ಸೇಫ್ಟಿ. ಯಾಕಂದರೆ ನಾನು ನನ್ನ ಹತ್ರ ಇರುವಂತಹ ಕ್ಯಾಪಿಟಲನ್ನು ಎಲ್ಲ ಅಲ್ಲಿ ಡಿಪ್ಲಾಯ್ ಮಾಡಿಲ್ಲ. ನನಗೆ ಕಂಫರ್ಟೇಬಲ್ ಆಗಿರುವಷ್ಟು ಹ್ಯಾಂಡಲ್ ಮಾಡಬಹುದು ರಿಸ್ಕನ್ನು ಅಂತ ಹೇಳುವಷ್ಟು ಕ್ಯಾಪಿಟಲನ್ನು ಮಾತ್ರ ಅಲ್ಲಿ ಡಿಪ್ಲಾಯ್ ಮಾಡಿರುವಂತಹದ್ದು. ಕಾದು ನೋಡಿ ಬೇಕಾದಾಗ ಹಾಕಿ ಬೇಡದೇ ಇದ್ದಾಗ ತೆಗೆಯುವಂತಹ ಇಂಡಿಪೆಂಡೆನ್ಸ್ ಮತ್ತು ನಾಲೆಜ್ ನನಗಿದೆ. ನೀವು ಇಷ್ಟನ್ನು ಕಲಿತುಕೊಂಡು ಮಾಡೋದಾದರೆ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಯಾರೋ ಹೇಳ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ ಅನ್ನುವಂತಹ ಹೆದರಿಕೆಗೆ ಬಲಿಬಿದ್ದು ರಾತ್ರಿ ಇಡೀ ಎಚ್ಚರ ಇದ್ದು 10 ಸತಿ ಸ್ಕ್ರೀನ್ ನೋಡಿ ಎಷ್ಟು ಸಿಲ್ವರ್ ಪ್ರೈಸ್ ಇದೆ, ಎಷ್ಟು ಗೋಲ್ಡ್ ಪ್ರೈಸ್ ಇದೆ ಅಂತ ನೋಡಿಕೊಂಡು ಇಷ್ಟು ಹೆದರಿಕೊಂಡು ಒಂದು ಪೊಸಿಷನನ್ನು ಇಟ್ಕೊಳ್ತೀರಿ ಅಂತ ಹೇಳಿದರೆ ಆ ಪೊಸಿಷನನ್ನು ಇಟ್ಕೊಳ್ಳುವಂತಹ ಅಗತ್ಯ ಇಲ್ಲ. ಇದು ನಿಮಗೆ ನೆನಪಿರಲಿ. ನಿದ್ದೆ ಹಾಳು ಮಾಡಿಕೊಂಡು ಬದುಕಲ್ಲಿ ಫುಲ್ ಟೆನ್ಷನ್ ಇಟ್ಕೊಂಡು ಯಾವ ಪೊಸಿಷನನ್ನು ಹೋಲ್ಡ್ ಮಾಡೋದು ಬೇಡ. ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.